ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಪುಣೆಯ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವಂತಹ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ವೇಳೆ ಅಗ್ನಿ ಅವಘಡ ಒಂದು ಸಂಭವಿಸಿದೆ. ಹೌದು, ಈ ಟೆಸ್ಟ್ ಮ್ಯಾಚಿನ 2ನೇ ದಿನ 22ನೇ ಓವರ್ನಲ್ಲಿ ಬೌಂಡ್ರಿ ಲೈನ್ ಬಳಿ ಒಂದು ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಅವಘಡ ಸಂಭವಿಸಿರುವಂತದ್ದು. ಇದರಿಂದ ಪ್ರೇಕ್ಷಕರು ಕೆಲ ಕಾಲ ಆತಂಕಕ್ಕೆ ಒಳಗಾಗಿದ್ರು. ಪಂದ್ಯವನ್ನು 5 ನಿಮಿಷಗಳ ಕಾಲ ಸ್ಥಗಿತವನ್ನು ಮಾಡಲಾಗಿತ್ತು. 22ನೇ ಓವರ್ನಲ್ಲಿ ಭಾರತ 63ಕ್ಕೆ 3 ವಿಕೆಟ್ಗಳನ್ನ ಪಡ್ಕೊಂಡಿದ್ದಾಗ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ ಮತ್ತು ಈ ಒಂದು ಸಣ್ಣ ಪ್ರಮಾಣದ ಬೆಂಕಿ ಕಾಣಿಸಿದ್ದರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ಸದ್ಯಕ್ಕೆ ಆಸ್ಟ್ರೇಲಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ 260 ರನ್ಗಳನ್ನ ಗಳಿಸಿ ಸರ್ವಪತನವಾಗಿದೆ ಮತ್ತು ಭಾರತದ ಬ್ಯಾಟ್ಸ್ಮನ್ಗಳು ಕೂಡ ಒಂದು 6 ವಿಕೆಟ್ಗಳನ್ನ ಕಳ್ಕೊಂಡಿದ್ದಾರೆ. ಹೌದು, ಭಾರತ ಸದ್ಯಕ್ಕೆ ಸಂಕಷ್ಟದ ಸ್ಥಿತಿಯಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದೆ. ಕೇವಲ 4 ವಿಕೆಟ್ಗಳು ಮಾತ್ರ ಉಳಿದಿದೆ. ಯಾವ ರೀತಿ ಇರುತ್ತೆ ಈ ಒಂದು ಕ್ರಿಕೆಟ್ ಪಂದ್ಯ? ಎಷ್ಟು ಲೀಡ್ಗಳನ್ನ ಕೊಡುತ್ತೆ ಭಾರತ, ಅಥವಾ ಲೀಡ್ ಕೊಡದೆ ಔಟ್ ಆಗ್ಬಿಡುತ್ತಾ? ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗೆ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.